ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ನೆಪೋಲಿಯನ್ ಬೋನಪಾರ್ಟೆ ಅವನ ಜೀವನ ಹಾಗೂ ಅವನ ಏಳಿಗೆಯ ಬಗ್ಗೆ ತಿಳಿದುಕೊಂಡಿದ್ವಿ. 1769ರಲ್ಲಿ ಇಟಲಿಯ ಕಾರ್ಸಿಕಾ ದ್ವೀಪದ ಅಜಾಶಿಯೋ ಎಂಬ ನಗರದಲ್ಲಿ ಜನಿಸಿದಂಥ ನೆಪೋಲಿಯನ್ ಫ್ರಾನ್ಸ್ ಸರ್ಕಾರ ನೀಡಿದಂಥ ವಿದ್ಯಾರ್ಥಿ ವೇತನದ ಸಹಾಯವನ್ನು ಪಡೆದು ಬ್ರಿಯಾನ್ನೆ ಮತ್ತು ಪ್ಯಾರಿಸ್ ಮಿಲಿಟರಿ ಅಕಾಡೆಮಿಗಳಲ್ಲಿ ಅತ್ಯಂತ ಕಷ್ಟದ ಜೀವನವನ್ನು ನಡೆಸ್ತಾ ತನ್ನ ವಿದ್ಯಾರ್ಥಿ ಜೀವನವನ್ನು ಮುಗಿಸ್ತಾನೆ. ಅತ್ಯಂತ ಕಡು ಬಡತನದಲ್ಲಿ ಜನಿಸಿದಂಥ ಇವನು ವಿದ್ಯಾರ್ಥಿ ವೇತನ ಸಹಾಯದಿಂದಲೇ ವಿದ್ಯಾಭ್ಯಾಸವನ್ನು ಮಾಡ್ತಾನೆ. ತನ್ನ 17ನೇ ವಯಸ್ಸಿನಲ್ಲಿ ಫ್ರಾನ್ಸಿನ ಮಿಲಿಟರಿಯಲ್ಲಿ ಫಿರಂಗಿ ಪಡೆಯಲ್ಲಿ ಲೆಫ್ಟಿನೆಂಟ್ ಆಗಿ ತನ್ನ ವೃತ್ತಿ ಜೀವನವನ್ನು ಆರಂಭಿಸ್ತಾನೆ. ತನಗೆ ಸಿಕ್ಕಂತಹ ಸುವರ್ಣಾವಕಾಶಗಳನ್ನು ಅತ್ಯಂತ ಚಾಣಾಕ್ಷತೆಯಿಂದ ಬಳಸಿಕೊಳ್ಳುವುದರ ಮೂಲಕ ಹಂತ ಹಂತವಾಗಿ ಉನ್ನತ ಹುದ್ದೆಗಳನ್ನು ಏರ್ತಾ ಹೋಗ್ತಾನೆ. 1793ರಲ್ಲಿ ಇಂಗ್ಲೆಂಡ್ ದೇಶ ಟೌಲಾನ್ ಬಂದರನ್ನು ಆಕ್ರಮಿಸಿದಾಗ ತನ್ನ ಜೀವದ ಹಂಗನ್ನು ತೊರೆದು ಟೌಲಾನ್ ಬಂದರನ್ನು ರಕ್ಷಿಸ್ತಾನೆ ಮತ್ತು ಡೈರೆಕ್ಟರಿ ಸರ್ಕಾರದ ಕೃಪೆಗೆ ಪಾತ್ರನಾಗಿ ಅವನು ಬ್ರಿಗೇಡಿಯರ್ ಹುದ್ದೆಗೆ ಬಡ್ತಿಯನ್ನು ಹೊಂದುತ್ತಾನೆ. 1795ರಲ್ಲಿ ಜನರು ಡೈರೆಕ್ಟರಿ ಸರ್ಕಾರದ ವಿರುದ್ಧ ದಂಗೆ ಎದ್ದಾಗ ಅದನ್ನು ಪ್ಯಾರಿಸ್ ದಂಗೆ ಅಥವಾ ವೆಂಡಿಮಿಯಾರ್ ದಂಗೆ ಅಂತೇಳಿ ಕರೆಯಲಾಗುತ್ತೆ. ಆಗ ಜನತಾ ದಂಗೆಯನ್ನು ಹತ್ತಿಕ್ಕಿ ಡೈರೆಕ್ಟರಿ ಸರ್ಕಾರವನ್ನು ರಕ್ಷಿಸ್ತಾನೆ. ಆಗ ಡೈರೆಕ್ಟರಿ ಸರ್ಕಾರ ಇವನನ್ನು ಸೈನ್ಯದ ಮಹಾದಂಡನಾಯಕನಾಗಿ ನೇಮಕವನ್ನು ಮಾಡುತ್ತೆ. ಹೀಗೆ ಸೈನ್ಯದ ಮಹಾದಂಡನಾಯಕನಾದಂಥ ನೆಪೋಲಿಯನ್ ಇಟಲಿಯ ದಂಡಯಾತ್ರೆ 1796-97, ಈಜಿಪ್ಟ್ ದಂಡಯಾತ್ರೆ 1798ರಲ್ಲಿ ಈ ಎರಡು ದಂಡಯಾತ್ರೆಗಳನ್ನು ಕೈಗೊಳ್ಳುವುದರ ಮೂಲಕ ಅವನು ಅನೇಕ ವಿಜಯಗಳನ್ನು ಸಂಪಾದನೆಯನ್ನು ಮಾಡ್ತಾನೆ ಮತ್ತು ಫ್ರಾನ್ಸಿನ ಜನತೆಯ ಪ್ರೀತಿಗೆ ಪಾತ್ರನಾಗ್ತಾನೆ. 1798ರಲ್ಲಿ ಅವನು ಈಜಿಪ್ಟ್ ದಂಡಯಾತ್ರೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಇತ್ತ ಫ್ರಾನ್ಸಿನಲ್ಲಿ ಡೈರೆಕ್ಟರಿ ಸರ್ಕಾರದ ಪತನ ಆಗುತ್ತೆ. ಈ ಸುದ್ದಿ ತಿಳಿದಂಥ ನೆಪೋಲಿಯನ್ ತನ್ನ ಸಹದಂಡನಾಯಕನಾದಂಥ ಕೆಬ್ರಾಲ್ಗೆ ದಂಡಯಾತ್ರೆಯ ನಾಯಕತ್ವವನ್ನು ವಹಿಸಿ ಅವನು ತನ್ನ ದೇಶವಾದಂಥ ಫ್ರಾನ್ಸ್ಗೆ ಹಿಂದಿರುಗ್ತಾನೆ. ಡೈರೆಕ್ಟರಿ ಸರ್ಕಾರವನ್ನು ಪತನ ಆದ ನಂತರ ಅವನು ತನ್ನದೇ ನೇತೃತ್ವದಲ್ಲಿ ಕಾನ್ಸಲ್ ಸರ್ಕಾರವನ್ನು ಸ್ಥಾಪನೆಯನ್ನು ಮಾಡ್ತಾನೆ. 1799ರಿಂದ 1894ರವರೆಗೆ ಫ್ರಾನ್ಸಿನ ಕಾನ್ಸಲನಾಗಿ ಆಡಳಿತ ನಡೆಸ್ತಾರೆ. ಆ ಕಾನ್ಸಲರ್ ಆಗಿ 3 ಜನ ಸೇವೆಯನ್ನು ಸಲ್ಲಿಸ್ತಾರೆ. ಮೊದಲನೆಯವನು ನೆಪೋಲಿಯನ್ ಬೋನಾಪಾರ್ಟೆ, ಎರಡನೇವನು ಅಬ್ಬೇಸಿಯಾಸ್, ಮೂರನೇವನು ರೋಜರ್ ಡುಕೋಸ್ ಅಂತಕ್ಕಂಥವ್ರು. ಇದರಲ್ಲಿ ನೆಪೋಲಿಯನ್ ಜೀವಾವಧಿ ಕಾನ್ಸಲನಾದರೆ ಅಬ್ಬೇಸಿಯಾಸ್ ಮತ್ತು ರೋಜರ್ ಡುಕೋಸ್ ರವರು 10 ವರ್ಷಗಳ ಕಾಲ ಕಾನ್ಸಲರ್ ಆಗಿ ಆಯ್ಕೆಯಾಗಿದ್ದಾರೆ. ನೆಪೋಲಿಯನ್ ಬೋನಪಾರ್ಟಿ ಕ್ಷಿಪ್ರ ಕ್ರಾಂತಿಯನ್ನು ನಡೆಸುವ ಮೂಲಕ ಅವರಿಬ್ಬರನ್ನು ಅಧಿಕಾರದಿಂದ ದೂರ ತಳ್ಳಿ ಒಬ್ಬನೇ ಕಾನ್ಸಲನಾಗಿ ಅವನು ಆಡಳಿತ ಅನ್ನೋದನ್ನು ನಡೆಸ್ತಾನೆ. ಈ ಅವಧಿಯಲ್ಲಿ ಅವನು ಅನೇಕ ಯುದ್ಧಗಳನ್ನು ಮಾಡ್ತಾನೆ. ಆ ಯುದ್ಧಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿದ್ರೆ ಯುರೋಪಿನ 2ನೆಯ ಒಕ್ಕೂಟದ ವಿರುದ್ಧ ಕದನ. ಯುರೋಪಿನ 2ನೆಯ ಒಕ್ಕೂಟದ ವಿರುದ್ಧ ಕದನ. ನೆಪೋಲಿಯನ್ನನ್ನು ಶತಾಯಗತಾಯ ಸೋಲಿಸಲೇಬೇಕು ಅಂತೇಳಿ ತೀರ್ಮಾನಿಸಿದಂಥ ಯುರೋಪಿನ ರಾಷ್ಟ್ರಗಳಾದಂಥ ಆಸ್ಟ್ರಿಯಾ, ರಷ್ಯಾ ಮತ್ತು ಇಂಗ್ಲೆಂಡ್, ಈ 3 ರಾಷ್ಟ್ರಗಳು ಸೇರಿ 2ನೆಯ ಒಕ್ಕೂಟವನ್ನು ರಚಿಸಿಕೊಳ್ತವೆ. ಈ 2ನೇ ಒಕ್ಕೂಟದ ವಿರುದ್ಧ ನೆಪೋಲಿಯನ್ ಅನೇಕ ಯುದ್ಧಗಳನ್ನು ಮಾಡ್ತಾನೆ. 1799ರಲ್ಲಿ ರಷ್ಯಾ ವಿರುದ್ಧ ಯುದ್ಧವನ್ನು ಘೋಷಿಸಿದಂತಹ ನೆಪೋಲಿಯನ್ ರಷ್ಯಾ ರಾಷ್ಟ್ರವನ್ನು ಮಸ್ಸೇನ್ ಎಂಬ ಕದನದಲ್ಲಿ ಸೋಲಿಸ್ತಾನೆ. 1799ರಲ್ಲಿ ರಷ್ಯಾ ಮತ್ತು ಫ್ರಾನ್ಸಿನ ನಡುವೆ ಮಸ್ಸೇನ್ ಎಂಬ ಕದನ ನಡೆಯಿತು. ಈ ಕದನದಲ್ಲಿ ರಷ್ಯಾ ಸಂಪೂರ್ಣವಾಗಿ ಸೋತು ಹೋಗುತ್ತೆ.
ಆನಂತರ ಎರಡನೇ ಒಕ್ಕೂಟದ ಮತ್ತೊಂದು ರಾಷ್ಟ್ರ ಆಸ್ಟ್ರಿಯಾದ ಮೇಲೆ 1800ರಲ್ಲಿ ನೆಪೋಲಿಯನ್ ಯುದ್ಧವನ್ನು ಘೋಷಿಸ್ತಾರೆ. 1800ರಲ್ಲಿ ನೆಪೋಲಿಯನ್ ಆಸ್ಟ್ರಿಯಾ ದೇಶದ ವಿರುದ್ಧ ಯುದ್ಧದ ಘೋಷಣೆಯನ್ನು ಮಾಡ್ತಾರೆ. ಆಗ ಎರಡು ಪ್ರಮುಖವಾದಂತಹ ಕದನಗಳು ನಡೀತವೆ. ಮೊರೆಂಗೋ ಮತ್ತು ಓಹೆನ್ ಲಿಂಡನ್ ಎಂಬ ಎರಡು ಪ್ರಮುಖ ಕದನಗಳು ನಡೀತವೆ. ಎರಡೂ ಕದನಗಳಲ್ಲಿ ನೆಪೋಲಿಯನ್ ವಿಜಯವನ್ನು ಸಾಧಿಸ್ತಾನೆ ಮತ್ತು ಸೋತಂತಹ ಆಸ್ಟ್ರಿಯಾ ದೇಶ ನೆಪೋಲಿಯನ್ನನ ಜೊತೆಗೆ ಲೂನೆವಿಲ್ಲೆ ಎಂಬ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಮತ್ತು ಎರಡನೇ ಒಕ್ಕೂಟದಿಂದ ಆಸ್ಟ್ರಿಯಾ ದೇಶ ನಿರ್ಗಮಿಸಿದೆ. ಈಗ ಮೊದಲಿಗೆ ರಷ್ಯಾವನ್ನು ಸೋಲಿಸಿದಂಥ ನೆಪೋಲಿಯನ್ ಎರಡನೇದಾಗಿ ಆಸ್ಟ್ರಿಯಾ ದೇಶವನ್ನು ಸೋಲಿಸಿ ಅವರೊಂದಿಗೆ ಲೂನೆವಿಲ್ಲೆ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆ ನಂತರ ಆ ಒಕ್ಕೂಟದಲ್ಲಿದ್ದಂಥ ಮತ್ತೊಂದು ರಾಷ್ಟ್ರ ಇಂಗ್ಲೆಂಡ್ ಭೂಮಿಯ ಮೇಲಿನ ಯುದ್ಧಕ್ಕೆ ಬರಲಿಲ್ಲ. ನೆಪೋಲಿಯನ್ನನ್ನ ಸಾಗರ ಯುದ್ಧಕ್ಕೆ ಅಥವಾ ನೀರಿನ ಮೇಲಿನ ಯುದ್ಧಕ್ಕೆ ಆಹ್ವಾನಿಸುತ್ತೆ. ಹಿಂದೆ ನಡೆದಂತಹ ನೈಲ್ ನದಿಯ ಕದನದಲ್ಲಿ ನೆಪೋಲಿಯನ್ ಸೋತು ಅವನ ಹಡಗುಗಳೆಲ್ಲವೂ ನಾಶವಾಗಿರ್ತವೆ. ಅದರಿಂದಾಗಿ ನೆಪೋಲಿಯನ್ ಇಂಗ್ಲೆಂಡಿನ ಜೊತೆಗೆ ನೌಕಾಯುದ್ಧಕ್ಕೆ ಮುಂದಾಗಲಿಲ್ಲ. ಅದರ ಬದಲಾಗಿ ಇಂಗ್ಲೆಂಡಿನ ಜೊತೆಗೆ ಸ್ನೇಹ ಒಪ್ಪಂದಕ್ಕೆ ಮುಂದಾಗ್ತಾನೆ. ಹಾಗಾಗಿ 1802ರಲ್ಲಿ ಇಂಗ್ಲೆಂಡ್ ಮತ್ತು ನೆಪೋಲಿಯನ್ನನ ಜೊತೆಗೆ ಏಮಿಯನ್ಸ್ ಎಂಬ ಶಾಂತಿ ಒಪ್ಪಂದ ಏರ್ಪಡುತ್ತೆ. ಆ ಶಾಂತಿ ಒಪ್ಪಂದದೊಂದಿಗೆ ಎರಡನೆಯ ಒಕ್ಕೂಟ ವಿಸರ್ಜನೆಯಾಗುತ್ತೆ. ಈಗ ಎರಡನೆಯ ಒಕ್ಕೂಟದ ವಿರುದ್ಧವೂ ಸಹ ನೆಪೋಲಿಯನ್ ಕಾನ್ಸಲನಾಗಿದ್ದ ವೇಳೆ ವಿಜಯದ ಸಂಪಾದನೆಯನ್ನು ಮಾಡ್ತಾನೆ ಮತ್ತು ಇಂಗ್ಲೆಂಡಿನ ಜೊತೆಗೆ ಸ್ನೇಹ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಈ ವೇಳೆಗೆ ಮತ್ತೆ ಅನೇಕ ರಾಜಕೀಯ ಬೆಳವಣಿಗೆಗಳು ಫ್ರಾನ್ಸಿನಲ್ಲಿ ನಡೆಯುತ್ತೆ. 1804ರಲ್ಲಿ ಫ್ರಾನ್ಸಿನ ಜನತೆ ನೆಪೋಲಿಯನ್ನನ್ನು ಚಕ್ರವರ್ತಿಯನ್ನಾಗಿ ಆರಿಸ್ತಾರೆ. 1804ರಿಂದ 1815ರವರೆಗೆ ನೆಪೋಲಿಯನ್ ಫ್ರಾನ್ಸಿನ ಚಕ್ರವರ್ತಿಯಾಗಿ ಆಡಳಿತವನ್ನು ಮಾಡ್ತಾನೆ. ಈ ಕಾಲಾವಧಿಯಲ್ಲಿಯೂ ಸಹ ಅವನು ಅನೇಕ ಯುದ್ಧಗಳನ್ನು ನಡೆಸ್ತಾನೆ. 1804 ಡಿಸೆಂಬರ್ 2ನೇ ತಾರೀಕು ಫ್ರಾನ್ಸಿನ ಚಕ್ರವರ್ತಿಯಾಗಿ ಅವನು ಅಧಿಕಾರವನ್ನು ವಹಿಸಿಕೊಂಡಾದ ನಂತರ ಯುರೋಪಿನ ಅನೇಕ ರಾಷ್ಟ್ರಗಳ ಜೊತೆಗೆ ಅವನು ಮತ್ತೆ ಯುದ್ಧಗಳನ್ನು ನಡೆಸಬೇಕಾಗಿ ಬರುತ್ತೆ. ಏಕೆ ಅಂತೇಳಿದರೆ ಅವನು ಚಕ್ರವರ್ತಿ ಆದ ನಂತರ ಅವನನ್ನು ಸೋಲಿಸಲಿಕ್ಕಾಗಿ ಯುರೋಪಿನ ರಾಷ್ಟ್ರಗಳೆಲ್ಲವೂ ಸೇರಿ ಮೂರನೆಯ ಒಕ್ಕೂಟವನ್ನು ರಚಿಸಿತು. ಆ ಮೂರನೆಯ ಒಕ್ಕೂಟದಲ್ಲಿದ್ದಂಥ ರಾಷ್ಟ್ರಗಳು ಯಾವ್ಯಾವು ಅಂತ ಹೇಳಿದ್ರೆ ಸ್ವೀಡನ್, ಆಸ್ಟ್ರಿಯಾ, ಪ್ರಷ್ಯಾ, ರಷ್ಯಾ, ಇಂಗ್ಲೆಂಡ್. ಈ ಮೂರನೇ ಒಕ್ಕೂಟವನ್ನು ಇಂಗ್ಲೆಂಡಿನ ಪ್ರಧಾನಿಯಾದಂಥ ವಿಲಿಯಂ ಪಿಟ್ ಅಂತಕ್ಕಂಥವನು ರಚನೆಯನ್ನು ಮಾಡ್ತಾನೆ. ಅವನ ನೇತೃತ್ವದಲ್ಲಿ ನೆಪೋಲಿಯನ್ನ ವಿರುದ್ಧ ಮೂರನೆಯ ಒಕ್ಕೂಟ ಯುದ್ಧದ ಘೋಷಣೆಯನ್ನು ಮಾಡುತ್ತೆ. ಹಾಗೆಯೇ ಚಕ್ರವರ್ತಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಂತಹ ನೆಪೋಲಿಯನ್ ಮೂರನೆಯ ಒಕ್ಕೂಟದ ವಿರುದ್ಧ ಸಮರಕ್ಕೆ ಇಳಿಯಬೇಕಾಗಿ ಬಂತು. ಆಗ ನಡೆದಂತಹ ಪ್ರಮುಖ ಕದನಗಳು ಯಾವ್ಯಾವು ಅಂತ ಹೇಳಿದ್ರೆ ಮೊದಲನೇದು ಉಲ್ಮ್ ಕದನ 1805. ಉಲ್ಮ್ ಕದನ 1805. ಆಸ್ಟ್ರಿಯಾದ ವಿರುದ್ಧವಾಗಿ ನೆಪೋಲಿಯನ್ ಉಲ್ಮ್ ಎಂಬ ಪ್ರದೇಶದಲ್ಲಿ ಅವನು ಯುದ್ಧವನ್ನು ಘೋಷಣೆಯನ್ನು ಮಾಡ್ತಾನೆ. ಈ ಯುದ್ಧದಲ್ಲಿ ಆಸ್ಟ್ರಿಯಾ ಸೋತು ಸುಣ್ಣವಾಗುತ್ತೆ ಮತ್ತು ಅಲ್ಲಿಂದ ಅದು ನಿರ್ಗಮಿಸಿದೆ. 1806ರಲ್ಲಿ ನೆಪೋಲಿಯನ್ ಆಸ್ಟ್ರಿಯಾ ಮತ್ತು ರಷ್ಯಾ ಈ ರಾಷ್ಟ್ರಗಳ ವಿರುದ್ಧ ಯುದ್ಧದ ಘೋಷಣೆಯನ್ನ ಮಾಡ್ತಾನೆ. ಆಗ ಆಸ್ಟರ್ಲಿಡ್ಜ್ ಎಂಬ ಕದನ
ಸ್ಥಳದಲ್ಲಿ ಆಸ್ಟ್ರಿಯಾ ಮತ್ತು ರಷ್ಯಾದ ಸಂಯುಕ್ತ ಸೈನ್ಯವನ್ನು ನೆಪೋಲಿಯನ್ ಬಗ್ಗು ಬಡಿತಾರೆ ಮತ್ತು ಈ ಎರಡೂ ರಾಷ್ಟ್ರಗಳು ಸೋಲನ್ನು, ನಿರ್ಣಾಯಕವಾದಂತಹ ಸೋಲನ್ನು ಅನುಭವಿಸ್ತವೆ. ಆಗ ಇಂಗ್ಲೆಂಡಿನ ಪ್ರಧಾನಿಯಾದಂತಹ ವಿಲಿಯಂ ಪಿಟ್ ಒಂದು ಮಾತನ್ನು ಹೇಳ್ತಾನೆ. ಯುರೋಪಿನ ಭೂಪಟವನ್ನು ಸುರುಳಿ ಸುತ್ತಿ ಸಮುದ್ರಕ್ಕೆ ಎಸೆಯಿರಿ. ಯುರೋಪಿನ ಭೂಪಟವನ್ನು ಸುರಳಿ ಸುತ್ತಿ ಸಮುದ್ರಕ್ಕೆ ಎಸೆಯಿರಿ. ಮುಂದಿನ 10 ವರ್ಷಗಳ ಕಾಲ ಅದರ ಅವಶ್ಯಕತೆ ಇಲ್ಲ. ಮುಂದಿನ 10 ವರ್ಷಗಳ ಕಾಲ ಅದರ ಅವಶ್ಯಕತೆ ಇಲ್ಲ. ನೆಪೋಲಿಯನ್ ತನಗೆ ಬೇಕಾದಂತೆ ಯುರೋಪಿನ ಭೂಪಟವನ್ನು ಪರಿವರ್ತಿಸಲಿದ್ದಾನೆ. ಯುರೋಪಿನ ಭೂಪಟವನ್ನು ಸುರುಳಿಸುತ್ತಿ ಸಮುದ್ರಕ್ಕೆ ಎಸೆಯಿರಿ. ಇನ್ನು 10 ವರ್ಷಗಳ ಕಾಲ ಅದರ ಅವಶ್ಯಕತೆ ಇಲ್ಲ. ಏಕೆ ಅಂತ ಹೇಳಿದ್ರೆ ನೆಪೋಲಿಯನ್ ಬೋನಪಾರ್ಟೆ ತನಗೆ ಬೇಕಾದಂತೆ ಯುರೋಪಿನ ಭೂಪಟವನ್ನು ಬದಲಾಯಿಸಬಲ್ಲ ಎಂತಕ್ಕಂಥ ಮಾತನ್ನು ಹೇಳ್ತಾನೆ. ಹೀಗೆ ಆಸ್ಟರ್ಲಿಡ್ಜ್ ಎಂಬ ಕದನದಲ್ಲಿ ಆಸ್ಟ್ರಿಯಾ ಮತ್ತು ರಷ್ಯಾ ಸಂಯುಕ್ತ ಸೈನ್ಯವನ್ನು ನೆಪೋಲಿಯನ್ ಸೋಲಿಸಿ ಅವರನ್ನು ಅಲ್ಲಿಂದ ಹೊರದೂಡ್ತಾನೆ. ಆ ನಂತರ 1806ರಲ್ಲಿ ಪ್ರಷ್ಯಾದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. 1806ರಲ್ಲಿಯೇ ಪ್ರಷ್ಯಾ ರಾಜ್ಯದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. ಜನ ಎಂಬ ಕದನದಲ್ಲಿ ಪ್ರಷ್ಯಾ ರಾಷ್ಟ್ರವನ್ನು ಸಹ ನೆಪೋಲಿಯನ್ ಸೋಲಿಸ್ತಾನೆ. ಆ ಒಕ್ಕೂಟದಿಂದ ಪ್ರಷ್ಯಾವು ಸಹ ನಿರ್ಗಮಿಸುತ್ತೆ. 1807ರಲ್ಲಿ ರಷ್ಯಾದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ತಾನೆ. 1807ರಲ್ಲಿ ರಷ್ಯಾದ ಮೇಲೆ ಯುದ್ಧವನ್ನು ಘೋಷಿಸ್ತಾನೆ. ನೆಪೋಲಿಯನ್ ಮತ್ತು ರಷ್ಯಾದ ನಡುವೆ ಫ್ರೈಡ್ಲ್ಯಾಂಡ್ ಎಂಬ ಕದನ ನಡೆಯುತ್ತೆ. ಈ ಕದನದಲ್ಲಿ ರಷ್ಯಾದ ಚಕ್ರವರ್ತಿ 1ನೇ ಅಲೆಕ್ಸಾಂಡರ್ ಸೋಲನ್ನು ಅನುಭವಿಸ್ತಾನೆ. ನೆಪೋಲಿಯನ್ ಬೋನಪಾರ್ಟೆ ರಷ್ಯಾದ ಚಕ್ರವರ್ತಿಯಾದಂಥ 1ನೇ ಅಲೆಕ್ಸಾಂಡರ್ನನ್ನ ಫ್ರೈಡ್ಲ್ಯಾಂಡ್ ಎಂಬ ಕದನದಲ್ಲಿ ಸೋಲಿಸ್ತಾನೆ. ಇಡೀ ರಷ್ಯಾ ನೆಪೋಲಿಯನ್ನರ ವಶವಾಗುತ್ತೆ. ಆದರೆ ನೆಪೋಲಿಯನ್ ರಷ್ಯಾದ ಭೂಮಿಯನ್ನ 1 ಇಂಚು ಭೂಮಿಯನ್ನ ಪಡೀಲಿಲ್ಲ. ಬದಲಾಗಿ ಅವನು 1ನೇ ಅಲೆಕ್ಸಾಂಡರ್ನ ಜೊತೆಗೆ ಸ್ನೇಹ ಒಪ್ಪಂದವನ್ನು ಮಾಡಿಕೊಳ್ಳಲಿಕ್ಕೆ ಮುಂದಾಗ್ತಾನೆ. 1807ರಲ್ಲಿಯೇ ಅಲೆಕ್ಸಾಂಡರ್ ಮತ್ತು ನೆಪೋಲಿಯನ್ನ ನಡುವೆ ಟಿಲ್ಸಿಟ್ ಎಂಬ ಒಪ್ಪಂದ ನಡೆಯುತ್ತೆ. ಸ್ನೇಹ ಒಪ್ಪಂದ, ಟಿಲ್ಸಿಟ್ ಎಂಬ ಒಪ್ಪಂದವನ್ನು ಮಾಡ್ತಾನೆ. ನೆಪೋಲಿಯನ್ ಬಯಸಿದ್ದರೆ ಇಡೀ ರಷ್ಯಾವನ್ನೇ ಅವನು ಆಕ್ರಮಿಸಿಕೊಳ್ಬೇಕು, ತನ್ನ ಅಧೀನಕ್ಕೆ ತೆಗೆದುಕೊಳ್ಬಹುದಾಯಿತು. ಫ್ರಾನ್ಸ್ ಸಾಮ್ರಾಜ್ಯದಲ್ಲಿ ಅದನ್ನು ವಿಲೀನವನ್ನು ಮಾಡಬಹುದಾಗಿತ್ತು. ಆದರೆ ನೆಪೋಲಿಯನ್ ಹಾಗೆ ಮಾಡಲಿಲ್ಲ. ಅವನು ಇಂಗ್ಲೆಂಡಿನ ಜೊತೆಗೆ ಹೋರಾಟವನ್ನು ಮಾಡಲಿಕ್ಕೆ ಒಬ್ಬ ನಂಬಿಕಸ್ಥ ಮಿತ್ರ ಬೇಕಾಗಿತ್ತು. ಹಾಗಾಗಿನೇ 1ನೇ ಅಲೆಕ್ಸಾಂಡರ್ನ ಜೊತೆಗೆ ಟಿಲ್ಸಿಟ್ ಅಂತಕ್ಕಂಥ ಒಪ್ಪಂದವನ್ನು ಮಾಡಿಕೊಂಡು ರಷ್ಯಾವನ್ನು ಅವರಿಗೆ ಹಿಂದಿರುಗಿಸಿಕೊಡ್ತಾರೆ. ಅವರಿಂದ ಏನನ್ನೂ ಅಪೇಕ್ಷೆ ಪಡೆದೇನೆ ಆ ರಷ್ಯಾವನ್ನು 1ನೇ ಅಲೆಕ್ಸಾಂಡರ್ನಿಗೆ ಹಿಂದಿರುಗಿಸಿಕೊಡ್ತಾನೆ ಮತ್ತು ಅಲೆಕ್ಸಾಂಡರ್ನಿಗೆ ಇಂಗ್ಲೆಂಡಿನ ವಿರುದ್ಧ ಹೋರಾಟವನ್ನು ಮಾಡಲು ತನಗೆ ಸಹಾಯವನ್ನು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾನೆ. ನನ್ನ ಪರಮಾಪ್ತ ಮಿತ್ರನಾಗಿ ನೀನು ಉಳ್ಕೊಳ್ಬೇಕು, ಇಡೀ ಯುರೋಪನ್ನು ಗೆದ್ದು ಇಬ್ಬರು ಹಂಚಿಕೊಳ್ಳೋಣ ಎಂಬ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಯುರೋಪ್ ಎಂದರೆ ನಾನು ಮತ್ತು ನೀನು. ಯುರೋಪ್ ಎಂದರೆ ನಾನು ಮತ್ತು ನೀನು. ನಾನು ಅಂತ ಹೇಳಿದ್ರೆ ನೆಪೋಲಿಯನ್, ನೀನು ಅಂತ ಹೇಳಿದ್ರೆ 1ನೇ ಅಲೆಕ್ಸಾಂಡರ್. ಈ ನಾವಿಬ್ಬರೇ ಸೇರಿ ಇಡೀ ಯುರೋಪನ್ನು ಹಂಚಿಕೊಂಡು ಆಡಳಿತವನ್ನ ಮಾಡೋಣ, ಅದಕ್ಕೆ ನಿನ್ನ ಸಹಕಾರ ಬೇಕು ಅಂತೇಳಿ ಸೋತಂತಹ ರಷ್ಯಾದ ಜೊತೆಗೆ ಟಿಲ್ಸಿಟ್ ಎಂತಕ್ಕಂಥ ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆ ನಂತರ ಅವನು ಇಂಗ್ಲೆಂಡಿನ ಮೇಲೆ ಸಮರವನ್ನು ಸಾರ್ತಾನೆ. ಹೀಗೆ ಈ ಒಕ್ಕೂಟದಲ್ಲಿ ಉಳ್ಕೊಂಡಂಥ ಒಂದೇ ಒಂದು ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಇಂಗ್ಲೆಂಡ್. ಇಂಗ್ಲೆಂಡನ್ನು ಮಣಿಸಲಿಕ್ಕೆ ಅವನು ಸಿದ್ಧನಾಗ್ತಾನೆ. ಆದರೆ ಇಂಗ್ಲೆಂಡ್
ಭೂಮಿಯ ಮೇಲಿನ ಯುದ್ಧಕ್ಕೆ ಬರಲಿಲ್ಲ, ಬದಲಾಗಿ ಮತ್ತೊಮ್ಮೆ ನೆಪೋಲಿಯನ್ನನನ್ನು ನೌಕಾ ಯುದ್ಧಕ್ಕೆ ಆಹ್ವಾನಿಸುತ್ತೆ. ಹಾಗಾಗಿನೇ ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ನಡುವೆ ಟ್ರಫಾಲ್ಗರ್ ಎಂಬ ನೌಕಾ ಕದನ ನಡೆಯಿತು. ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ನಡುವೆ ಮತ್ತು ನೆಪೋಲಿಯನ್ ನಡುವೆ ಟ್ರಫಾಲ್ಗರ್ ಎಂಬ ನೌಕಾ ಕದನ ನಡೆಯುತ್ತೆ. ಈ ನೌಕಾ ಕದನದಲ್ಲಿ ಇಂಗ್ಲೆಂಡಿನ ಸೇನಾ ನಾಯಕ ನೆಲ್ಸನ್ನನ್ನ ನೆಪೋಲಿಯನ್ ಕೊಲ್ತಾನೆ, ಸಾಯಿಸ್ತಾನೆ. ಆದರೂ ಅಂತಿಮವಾಗಿ ನಿರ್ಣಾಯಕವಾಗಿ ಇಂಗ್ಲೆಂಡ್ ದೇಶವೇ ವಿಜಯವನ್ನು ಸಾಧಿಸುತ್ತೆ. ಹಾಗಾಗಿನೇ ಇಂಗ್ಲೆಂಡಿನ ಜೊತೆಗಿನ ಎರಡನೆಯ ನೌಕಾ ಕದನದಲ್ಲೂ ಸಹ ಮತ್ತೊಮ್ಮೆ ಯಾರು ಸೋಲನ್ನು ಅನುಭವಿಸ್ತಾರೆ ಅಂತ ಹೇಳಿದ್ರೆ ನೆಪೋಲಿಯನ್ ಸೋಲನ್ನು ಅನುಭವಿಸಬೇಕಾಗಿ ಬರುತ್ತೆ. ಈ ನೌಕಾ ಯುದ್ಧದಲ್ಲಿ ಫ್ರಾನ್ಸಿನ ನೌಕಾಪಡೆ ಸಂಪೂರ್ಣವಾಗಿ ನಾಶವಾಗುತ್ತೆ. ನೌಕಾ ಶಕ್ತಿಯಲ್ಲಿ ಇಂಗ್ಲೆಂಡಿನ ವಿರುದ್ಧ ದುರ್ಬಲ ಎಂಬ ಸತ್ಯ ಮತ್ತೊಮ್ಮೆ ಸಾಬೀತಾಗುತ್ತೆ. ಹೀಗೆ ಇಂಗ್ಲೆಂಡನ್ನು ಹೊರತುಪಡಿಸಿ ಉಳಿದ ಮೂರನೆಯ ಒಕ್ಕೂಟದ ಎಲ್ಲ ರಾಷ್ಟ್ರಗಳನ್ನು ಸೋಲಿಸುವಲ್ಲಿ ನೆಪೋಲಿಯನ್ ಅಂತಕ್ಕಂಥವನು ಯಶಸ್ಸು ಅಂತಕ್ಕಂಥದ್ದನ್ನ ಪಡೆದುಕೊಳ್ತಾನೆ. ಆ ಸಂದರ್ಭದಲ್ಲಿ ಟ್ರಫಾಲ್ಗರ್ ನೌಕಾ ಕದನ ಆದ ನಂತರ ನೆಪೋಲಿಯನ್ ಒಂದು ಮಾತನ್ನು ಹೇಳ್ತಾನೆ. ಕೇವಲ 4 ಗಂಟೆಗಳ ಕಾಲ ಸಮುದ್ರದ ಮೇಲೆ ಒಡೆತನವನ್ನು ಸಾಧಿಸಲು ಸಾಧ್ಯವೇ ಆಗಿದ್ದರೆ, ಕೇವಲ 4 ಗಂಟೆಗಳ ಕಾಲ ಸಮುದ್ರದ ಮೇಲೆ ಒಡೆತನವನ್ನು ಸಾಧಿಸಲು ಸಾಧ್ಯವೇ ಆಗಿದ್ದರೆ ಇಂಗ್ಲೆಂಡ್ ಎಲ್ಲಿರುತ್ತಿತ್ತು ಎಂಬ ಪ್ರಶ್ನೆ ಕೇಳ್ತಾನೆ. ಅಂದ್ರೆ 4 ಗಂಟೆಗಳ ಕಾಲವೂ ಸಹ ಇಂಗ್ಲೆಂಡನ್ನು ಸಮುದ್ರದ ಮೇಲೆ ನಿಯಂತ್ರಿಸಲಿಕ್ಕೆ ಯಾರಿಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ನೆಪೋಲಿಯನ್ಗೆ ಸಾಧ್ಯ ಆಗಿಲ್ಲ. ಏಕೆಂದರೆ ಫ್ರಾನ್ಸಿನ ನೌಕಾಬಲ ಅಷ್ಟು ದುರ್ಬಲವಾಗಿತ್ತು. ಹಾಗಾಗಿನೇ ಅವನು ಟ್ರಫಾಲ್ಗರ್ ಕದನದಲ್ಲಿ ಅವನು ಸೋಲು ಅಂತಕ್ಕನ್ನೋದನ್ನು ಕಾಣಬೇಕಾಗಿ ಬಂತು. ಹೀಗೆ ಇಂಗ್ಲೆಂಡನ್ನು ಹೊರತುಪಡಿಸಿ ಮೂರನೆಯ ಒಕ್ಕೂಟದಲ್ಲಿದ್ದಂತಹ ಎಲ್ಲ ರಾಷ್ಟ್ರಗಳನ್ನು ಸೋಲಿಸಿದಂಥ ನೆಪೋಲಿಯನ್ ಆನಂತರ ಇಂಗ್ಲೆಂಡನ್ನು ಯುದ್ಧದಲ್ಲಿ ಜಯಿಸಲು ಸಾಧ್ಯ ಇಲ್ಲ ಅಂತೇಳಿ ತೀರ್ಮಾನಿಸಿ ಇಂಗ್ಲೆಂಡಿನ ವಿರುದ್ಧ ಆರ್ಥಿಕ ಸಮರವನ್ನು ಸಾಕ್ತಾನೆ. ಏಕೆಂದರೆ ಇಂಗ್ಲೆಂಡಿನ ಸಾಮರ್ಥ್ಯ ಇರುವುದು ಅದರ ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ. ಹಾಗಾಗಿ ವ್ಯಾಪಾರ ವಾಣಿಜ್ಯದಲ್ಲಿ ಇಂಗ್ಲೆಂಡನ್ನು ಸೋಲಿಸಿದರೆ ನಾನು ಸುಲಭವಾಗಿ ವಿಜಯವನ್ನು ಸಾಧಿಸಬಹುದು, ಅಥವಾ ತಾನಾಗಿಯೇ ಬಂದು ಇಂಗ್ಲೆಂಡ್ ನನಗೆ ಶರಣಾಗುತ್ತದೆ ಅಂತೇಳಿ ನೆಪೋಲಿಯನ್ ಭಾವಿಸ್ತಾನೆ. ಹಾಗಾಗಿನೇ ಇಂಗ್ಲೆಂಡಿನ ವಿರುದ್ಧ ಅವನ ಆರ್ಥಿಕ ಸಮರವನ್ನು ಸಾರ್ತಾನೆ. ಅದನ್ನ ಖಂಡಾಂತರ ಪದ್ಧತಿ, ಕಾಂಟಿನೆಂಟಲ್ ಸಿಸ್ಟಮ್, ಇದನ್ನ ಇಂಗ್ಲೆಂಡಿನ ವಿರುದ್ಧದ ಆರ್ಥಿಕ ಸಮರ ಅಂತಲೂ ಸಹ ಕರೆಯಲಾಗುತ್ತೆ. ಹೀಗೆ ಇಂಗ್ಲೆಂಡಿನ ವಿರುದ್ಧ ಆರ್ಥಿಕ ಸಮರವನ್ನು ಸಾರದಂತಹ ನೆಪೋಲಿಯನ್ ತನ್ನ ಮಿತ್ರ ರಾಷ್ಟ್ರಗಳಿಗೆ ಕರೆಯನ್ನು ಕೊಡ್ತಾನೆ. ಇಂಗ್ಲೆಂಡಿನ ವಸ್ತುಗಳನ್ನು ಬಹಿಷ್ಕರಿಸುವಂತೆ, ಇಂಗ್ಲೆಂಡಿನ ವಸ್ತುಗಳನ್ನು ಬಹಿಷ್ಕರಿಸುವಂತೆ ತನ್ನ ಮಿತ್ರ ರಾಷ್ಟ್ರಗಳ ಮೇಲೆ ನೆಪೋಲಿಯನ್ ಹೇರಿದ ಆರ್ಥಿಕ ದಿಗ್ಬಂಧನವೇ ಖಂಡಾಂತರ ಪದ್ಧತಿ. ಇಂಗ್ಲೆಂಡಿನ ಜೊತೆಗೆ ವ್ಯಾಪಾರವನ್ನು ನಡೆಸಬಾರದು, ಇಂಗ್ಲೆಂಡಿನಿಂದ ಯಾರೂ ಯಾವ ವಸ್ತುವನ್ನು ಖರೀದಿಸಬಾರದು ಎಂದು ತನ್ನ ಮಿತ್ರ ರಾಷ್ಟ್ರಗಳ ಮೇಲೆ ನೆಪೋಲಿಯನ್ ಆರ್ಥಿಕ ದಿಗ್ಬಂಧನವನ್ನು ವಿಧಿಸ್ತಾನೆ. ಅದನ್ನೇ ಏನಂತ ಕರಿತೀವಿ ಅಂತ ಹೇಳಿದ್ರೆ ಖಂಡಾಂತರ ಪದ್ಧತಿ ಅಂತೇಳಿ ಕರೀತಾರೆ. ಇದರಿಂದ ನೆಪೋಲಿಯನ್ಗೆ ಅನುಕೂಲವಾಗುವುದರ ಬದಲಾಗಿ ಅವನಿಗೆ ದುಷ್ಪರಿಣಾಮ, ಅನಾನುಕೂಲ ಅಂತಕ್ಕಂಥದ್ದೇ ಉಂಟಾಗುತ್ತೆ. ಯುರೋಪಿನಲ್ಲಿ ವಸ್ತುಗಳಿಗೆ ಅಭಾವ ಅಂತಕ್ಕಂಥದ್ದು ಉಂಟಾಯಿತು. ಏಕೆ ಅಂತ ಹೇಳಿದ್ರೆ ಎಲ್ಲ ರಾಷ್ಟ್ರಗಳು ಇಂಗ್ಲೆಂಡನ್ನು ಅವಲಂಬಿಸಿದ್ದವೇ ಹೊರತು ಇಂಗ್ಲೆಂಡ್ ಯುರೋಪಿನ ಯಾವ ರಾಷ್ಟ್ರಗಳನ್ನು ಅವಲಂಬಿಸಿರಲಿಲ್ಲ. ಇಂಗ್ಲೆಂಡ್ ಏಷ್ಯಾದ ದೇಶಗಳ ಜೊತೆಗೆ, ಆಫ್ರಿಕಾ ದೇಶಗಳ ಜೊತೆಗೆ, ಅಮೆರಿಕಾದ ದೇಶಗಳ ಜೊತೆಗೆ ವ್ಯಾಪಾರದ ಸಂಬಂಧವನ್ನು ಹೊಂದಿತ್ತು. ಇಲ್ಲೆಲ್ಲ ಖರೀದಿಸಿದಂಥ ವಸ್ತುಗಳನ್ನು ಅಲ್ಲೆಲ್ಲ ಮಾರಾಟವನ್ನು ಮಾಡ್ತಾ ಇತ್ತು. ಹಾಗೆಯೇ ಯುರೋಪಿನ ರಾಷ್ಟ್ರಗಳಿಗೂ ಪೂರೈಕೆದಾರನಾಗಿತ್ತು. ಯಾವಾಗ ಇಂಗ್ಲೆಂಡಿನ ವಸ್ತುಗಳು
ಯುರೋಪಿನ ದೇಶಗಳಿಗೆ ದೊರೆಯಲಾಗುವ ಆಗ ಯುರೋಪಿನಲ್ಲಿ ವಸ್ತುಗಳ ಅಭಾವ ಎಂತಕ್ಕಂಥದ್ದು ಉಂಟಾಯಿತು. ಸ್ವತಃ ಫ್ರಾನ್ಸಿನಲ್ಲಿಯೇ ವಸ್ತುಗಳಿಗೆ ಅಭಾವ ಉಂಟಾಗಿ ಬೆಲೆ ಏರಿಕೆ ಅಂತಕ್ಕಂಥದ್ದು ಉಂಟಾಗುತ್ತೆ. ಅದನ್ನು ತಡೆಯಲಿಕ್ಕಾಗಿ ನೆಪೋಲಿಯನ್ನನೇ ಕಳ್ಳತನದಿಂದ ಇಂಗ್ಲೆಂಡಿನ ಜೊತೆಗೆ ವ್ಯಾಪಾರವನ್ನು ನಡೆಸ್ತಾನೆ. ಶವದ ಪೆಟ್ಟಿಗೆಗಳಲ್ಲಿ ಸಕ್ಕರೆಯನ್ನ ಫ್ರಾನ್ಸ್ಗೆ ಆಮದನ್ನ ಮಾಡಿಕೊಡ್ತಾನೆ. ಯಾವಾಗ ನೆಪೋಲಿಯನ್ನೇ ಕಳ್ಳ ವ್ಯಾಪಾರದಲ್ಲಿ ತೊಡಗಿದ್ನ, ಅವನ ಮಿತ್ರ ರಾಷ್ಟ್ರಗಳು ಒಂದೊಂದೇ ಯಾರ ಜೊತೆಗೆ ವ್ಯಾಪಾರದಲ್ಲಿ ತೊಡಗಿದ್ರು ಅಂತ ಹೇಳಿದ್ರೆ ಇಂಗ್ಲೆಂಡಿನ ಜೊತೆಗೆ ವ್ಯಾಪಾರದಲ್ಲಿ ತೊಡಗಿಕೊಳ್ತಾರೆ. ಹಾಗಾಗಿನೇ ಇಂಗ್ಲೆಂಡಿಗೆ ನಷ್ಟವಾಗುವುದರ ಬದಲಾಗಿ ಯುರೋಪಿನ ರಾಷ್ಟ್ರಗಳೇ ಹೆಚ್ಚು ನಷ್ಟವನ್ನ ಅನುಭವಿಸಬೇಕಾಗಿ ಬಂತು. ಹಾಗಾಗಿ ಒಂದೊಂದೇ ರಾಷ್ಟ್ರಗಳು ನೇರವಾಗಿ ಇಂಗ್ಲೆಂಡಿನ ಜೊತೆಗೆ ವ್ಯಾಪಾರದಲ್ಲಿ ತೊಡಗಿಕೊಳ್ತವೆ. ನೆಪೋಲಿಯನ್ ಹೆಚ್ಚು ನಂಬಿದ್ದಂಥ ರಷ್ಯಾ ದೇಶವೇ ಇಂಗ್ಲೆಂಡಿನ ಜೊತೆಗೆ ನೇರ ವ್ಯಾಪಾರ ಅಂತಕ್ಕಂಥ ನಡೆಸುತ್ತೆ. ಹಾಗಾಗಿನೇ ನೆಪೋಲಿಯನ್ ತನ್ನ ಮಿತ್ರ ರಾಷ್ಟ್ರಗಳನ್ನು ಶಿಕ್ಷಿಸಲಿಕ್ಕಾಗಿಯೇ, ಇಂಗ್ಲೆಂಡಿನ ಜೊತೆಗೆ ವ್ಯಾಪಾರವನ್ನು ನಡೆಸುವುದನ್ನು ತಪ್ಪಿಸಲಿಕ್ಕಾಗಿಯೇ ಅವನು ಅನೇಕ ಆಕ್ರಮಣಗಳನ್ನು ಮಾಡಬೇಕಾಗಿ ಬರುತ್ತೆ. ಹಾಗೆ ತನ್ನ ಮಿತ್ರ ರಾಷ್ಟ್ರಗಳ ವಿಶ್ವಾಸವನ್ನು ಯಾರು ಕಳ್ಕೊಳ್ತಾನೆ ಅಂತ ಹೇಳಿದ್ರೆ ನೆಪೋಲಿಯನ್ ಕಳ್ಕೊಳ್ತಾನೆ. ತನ್ನ ಮಿತ್ರ ರಾಷ್ಟ್ರಗಳ ವಿರುದ್ಧವೇ ಅವನು ಅನೇಕ ಯುದ್ಧಗಳನ್ನು ಮಾಡಬೇಕಾಗಿ ಬರುತ್ತೆ. ಅಂತಿಮವಾಗಿ ಎಲ್ಲ ಮಿತ್ರ ರಾಷ್ಟ್ರಗಳು ಇಂಗ್ಲೆಂಡಿನ ಪಕ್ಷವನ್ನು ವಹಿಸ್ತವೆ ಮತ್ತು ಇಂಗ್ಲೆಂಡಿನ ಜೊತೆಗೆ ನೇರ ವ್ಯಾಪಾರದಲ್ಲಿ ತೊಡಗಿಕೊಳ್ತವೆ. ಹಾಗೆಯೇ ಆರ್ಥಿಕವಾಗಿ ಇಂಗ್ಲೆಂಡನ್ನು ಸೋಲಿಸಲಿಕ್ಕೆ ಅದರ ವಿರುದ್ಧವಾಗಿ ಆರ್ಥಿಕ ಸಮರ, ಈ ಕಾಂಟಿನೆಂಟಲ್ ಸಿಸ್ಟಮ್, ಖಂಡಾಂತರ ಪದ್ಧತಿ ಅಂತಕ್ಕನ್ನೋದನ್ನು ಏನು ಘೋಷಿಸಿದ್ದ ಅದು ಸಹ ಸಂಪೂರ್ಣವಾಗಿ ವಿಫಲತೆ ಅಂತಕ್ಕನ್ನೋದನ್ನು ಹೊಂದುತ್ತೆ. ಇನ್ನು ನೆಪೋಲಿಯನ್ ಕೈಗೊಂಡಂತಹ ಮತ್ತೊಂದು ಯುದ್ಧ ಅಂತ ಹೇಳಿದ್ರೆ ಪರ್ಯಾಯ ದ್ವೀಪ ಕದನ. ಸಾವಿರದ 1807ರಿಂದ 1812. 1807ರಲ್ಲಿ ಸ್ಪೇನ್ನಲ್ಲಿ ಸಿಂಹಾಸನ ಖಾಲಿಯಾಗುತ್ತೆ. ಅಲ್ಲಿನ ಅರಸ ಮರಣವನ್ನು ಹೊಂದುತ್ತಾನೆ. ಅವನಂತರ ಅಧಿಕಾರಕ್ಕೆ ಬಂದಂತಹ ಅರಸನ ವಿರುದ್ಧವಾಗಿ ಜನ ದಂಗೆ ಎತ್ತಾರೆ. ಫರ್ಡಿನಾಂಡನ ವಿರುದ್ಧವಾಗಿ ಜನ ದಂಗೆ ಎತ್ತರು. ಆಗ ಸ್ಪೇನಿನ ಆಂತರಿಕ ವಿಚಾರದಲ್ಲಿ ಭಾಗವಹಿಸಿದಂಥ ನೆಪೋಲಿಯನ್ ಬೋನಪಾರ್ಟೆ ಫರ್ಡಿನಾಂಡನನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿ ತನ್ನ ಸಹೋದರನಾದಂಥ ಜೋಸೆಫ್ ಬೋನಪಾರ್ಟೆಯನ್ನ ಸ್ಪೇನಿನ ಸಿಂಹಾಸನದ ಮೇಲೆ ಕೂರಿಸ್ತಾನೆ. ಸ್ಪೇನ್ ಪ್ರೊಟೆಸ್ಟೆಂಟ್ ರಾಷ್ಟ್ರವಾಗಿತ್ತು. ಅಲ್ಲಿಗೆ ಕ್ಯಾಥೋಲಿಕ್ ರಾಜನನ್ನ ನೇಮಿಸಲಾಯಿತು. ಜೋಸೆಫ್ ಬೋನಪಾರ್ಟೆ ಕ್ಯಾಥೋಲಿಕ್ ಅನ್ನೋದಿಲ್ಲ. ಅದನ್ನ ಸ್ಪೇನಿನ ಜನತೆ ವಿರೋಧಿಸ್ತಾರೆ. ಪ್ರೊಟೆಸ್ಟೆಂಟರನ್ನ ಒಬ್ಬ ಕ್ಯಾಥೋಲಿಕ್ ಅರಸ ಆಳ್ತಕ್ಕಂಥದ್ದನ್ನು ಅವರು ವಿರೋಧಿಸ್ತಾರೆ ಮತ್ತು ಜೋಸೆಫನ ವಿರುದ್ಧ ದಂಗೆ ಹೇಳ್ತಾರೆ. ಆ ದಂಗೆಯನ್ನು ಹತ್ತಿಕ್ಕಬೇಕಾದಂತಹ ಜೋಸೆಫ್ ಬೋನಪಾರ್ಟೆ ಅಲ್ಲಿಂದ ಕಾಲ್ ಕೀಳ್ತಾನೆ. ಸ್ಪೇನ್ನಿಂದ ಓಡಿ ಬಂದು ತನ್ನ ಅಣ್ಣನ ರಕ್ಷಣೆಯನ್ನು ಪಡಿತಾನೆ. ನೆಪೋಲಿಯನ್ ರಕ್ಷಣೆಯನ್ನು ಪಡಿತಾನೆ. ನೆಪೋಲಿಯನ್ ಮತ್ತೆ ತನ್ನ ಅಣ್ಣನನ್ನು ಕರ್ಕೊಂಡು ಸೈನ್ಯ ಸಮೇತನಾಗಿ ಸ್ಪೇನಿಗೆ ಹೋಗ್ತಾನೆ. ಸರಣಿ ಯುದ್ಧಗಳನ್ನು ಮಾಡ್ತಾನೆ. ಪುನಃ ಜೋಸೆಫ್ನನ್ನ ಸಿಂಹಾಸನದ ಮೇಲೆ ಕೂರಿಸಿ ಕೆಲವು ದಿನಗಳ ಕಾಲ ಅಲ್ಲಿದ್ದು ಮತ್ತೆ ಅವನು ಫ್ರಾನ್ಸ್ಗೆ ಹಿಂದಿರುಗ್ತಾನೆ. ನೆಪೋಲಿಯನ್ ಮತ್ತು ಅವನ ಸೈನ್ಯ ಫ್ರಾನ್ಸ್ಗೆ ಹಿಂದಿರುಗಿದ ತಕ್ಷಣವೇ ಸ್ಪೇನ್ನಲ್ಲಿ ಮತ್ತೆ ಜನತೆ ದಂಗೆ ಹೇಳ್ತಾರೆ. ಮತ್ತೆ ನೆಪೋಲಿಯನ್ ಸೈನ್ಯ ಸಮೇತ ಸ್ಪೇನಿಗೆ ಹೋಗ್ತಾನೆ. ದಂಗೆಯನ್ನು ಹತ್ತಿಕ್ತಾನೆ, ವಾಪಸ್ ಆಗ್ತಾನೆ, ಮತ್ತೆ ಜನ ದಂಗೆ ಹೇಳ್ತಾರೆ, ಮತ್ತೆ ಹೋಗ್ತಾನೆ, ಮತ್ತೆ ಸದೆ ಬಿಡ್ತಾನೆ. ಈಗ 1807ರಿಂದ 1812ರವರೆಗೆ ಅವನು ನಿರಂತರವಾಗಿ ಸ್ಪೇನಿನ ಮೇಲೆ ಆಕ್ರಮಣವನ್ನು ನಡೆಸಬೇಕಾಗಿ ಬರುತ್ತೆ. ಅದನ್ನೇ ಪರ್ಯಾಯ ದ್ವೀಪ ಕದನ ಅಂತೇಳಿ ಕರೀತಾರೆ. ಸ್ಪೇನನ್ನು ತನ್ನ ವಶದಲ್ಲಿ ಇಟ್ಕೊಳ್ಳಿಕ್ಕಾಗಿ ಅವನು ನಿರಂತರವಾಗಿ ಯುದ್ಧಗಳನ್ನು ಮಾಡಬೇಕಾಗಿ ಬಂತು. ಈ ನಿರಂತರ ಯುದ್ಧಗಳಿಂದಾಗಿ 3 ಲಕ್ಷ ಸೈನ್ಯವನ್ನು ನೆಪೋಲಿಯನ್ ಕಳ್ಕೊಳ್ತಾನೆ. ಈ ನಿರಂತರ ಯುದ್ಧಗಳಿಂದಾಗಿ ನೆಪೋಲಿಯನ್ 3 ಲಕ್ಷ ಸೈನ್ಯವನ್ನು ಸ್ಪೇನ್ನಲ್ಲಿ ಕಳ್ಕೊಳ್ತಾನೆ.
ಹಾಗಾಗಿನೇ ನೆಪೋಲಿಯನ್ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾನೆ, ಸ್ಪೇನಿನ ಹುಣ್ಣು ನನ್ನನ್ನು ನಾಶಪಡಿಸಿತು. ಸ್ಪೇನಿನಲ್ಲಾದಂತಹ ಗಾಯ ಅಂತಕ್ಕಂಥದ್ದೇನಿದೆ ಅದೇ ನನ್ನನ್ನು ವಿನಾಶಕ್ಕೆ ಕಾರಣವಾಯಿತು ಎಂತಕ್ಕಂಥ ಮಾತನ್ನ ನೆಪೋಲಿಯನ್ ತನ್ನ ಆತ್ಮಚರಿತ್ರೆಯಲ್ಲಿ ಬರೀತಾನೆ. 1812ರಲ್ಲಿ ಇಂಗ್ಲೆಂಡ್ ದೇಶ ಸ್ಪೇನಿನ ನೆರವಿಗೆ ಧಾವಿಸುತ್ತೆ ಮತ್ತು ತನ್ನ ಸೈನ್ಯದ ನೆರವನ್ನು ಸ್ಪೇನ್ ದೇಶಕ್ಕೆ ಕೊಡ್ತಾರೆ. ಹಾಗೆ ಅಂತಿಮವಾಗಿ ನೆಪೋಲಿಯನ್ ಸ್ಪೇನ್ ಮತ್ತು ಇಂಗ್ಲೆಂಡಿನ ಸಂಯುಕ್ತ ಸೈನ್ಯವನ್ನು ಎದುರಿಸಬೇಕಾಗಿ ಬರುತ್ತೆ. ಆಗ ಸಾಲಮಾಂಕ ಎಂಬ ಕದನ ನಡೆಯುತ್ತೆ. ಆ ಸಾಲಮಾಂಕ ಕದನದಲ್ಲಿ ನೆಪೋಲಿಯನ್ ಸಂಪೂರ್ಣವಾಗಿ ಸೋತು ಹೋಗ್ತಾನೆ. ಸ್ಪೇನಿನ ಸಿಂಹಾಸನ ಮೇಲೆ ಫರ್ಡಿನಾಂಡನ್ನು ಪುನಃ ಕೂರಿಸುವಲ್ಲಿ ಇಂಗ್ಲೆಂಡ್ ರಾಷ್ಟ್ರ ಯಶಸ್ಸು ಎಂತಕ್ಕನ್ನೋದನ್ನು ಕಾಣುತ್ತೆ. ಹೀಗೆ ಸ್ಪೇನಿನ ದಂಡಯಾತ್ರೆಗಾಗಿ ತನ್ನ 3 ಲಕ್ಷ ಸೈನಿಕರನ್ನ ನೆಪೋಲಿಯನ್ ಕಳೆದುಕೊಂಡು ಸೈನಿಕನಾಗಿ ದುರ್ಬಲನಾಗಬೇಕಾಗಿ ಬಂತು. ಹಾಗಾಗಿನೇ ಅವನು ಹೇಳಿದ್ದು, ಸ್ಪೇನಿನ ಹುಣ್ಣು ನನ್ನನ್ನು ನಾಶ ಮಾಡಿತು ಎಂಬ ಮಾತನ್ನು ಹೇಳ್ತಾನೆ. ಅನಂತರ ರಷ್ಯಾ ದಂಡಯಾತ್ರೆ ಅಥವಾ ಮಾಸ್ಕೋ ದಂಡಯಾತ್ರೆ 1812. ಮಾಸ್ಕೋ ದಂಡಯಾತ್ರೆ ಅಥವಾ ರಷ್ಯಾ ದಂಡಯಾತ್ರೆ. ತನ್ನ ನಂಬಿಕಸ್ಥ ಸ್ನೇಹಿತನಾಗಿದ್ದಂಥ ರಷ್ಯಾದ ವಿರುದ್ಧ ನೆಪೋಲಿಯನ್ ಯುದ್ಧವನ್ನು ಘೋಷಿಸಬೇಕಾಗುತ್ತೆ. ಅದಕ್ಕೆ ಕಾರಣ ಏನು ಅಂತಂದರೆ 1807ರಲ್ಲಿ ರಷ್ಯಾವನ್ನು ಗೆದ್ದಿದ್ರೂ ರಷ್ಯಾದ 1 ಇಂಚು ಭೂಮಿಯನ್ನು ನೆಪೋಲಿಯನ್ ಪಡೆದಿರಲಿಲ್ಲ. ಬದಲಾಗಿ 1ನೇ ಅಲೆಕ್ಸಾಂಡರ್ ಜೊತೆಗೆ ಟಿಲ್ಸಿಟ್ ಅಂತಕ್ಕಂಥ ಸ್ನೇಹ ಒಪ್ಪಂದವನ್ನು ಮಾಡಿಕೊಂಡು ಅವರ ಸಹಕಾರವನ್ನು ಬಯಸಿರ್ತಾನೆ ಮತ್ತು ಇಂಗ್ಲೆಂಡನ್ನು ಮಣಿಸಲಿಕ್ಕೆ ಅವರಿಗೆ ಸಹಾಯವನ್ನು ಮಾಡುವಂತೆ ಕೋರ್ತಾನೆ. ಆದರೆ ಖಂಡಾಂತರ ಪದ್ಧತಿಯಿಂದ ನಷ್ಟಕ್ಕೆ ಒಳಗಾದಂಥ ರಷ್ಯಾ ದೇಶ ನೇರವಾಗಿ ಇಂಗ್ಲೆಂಡಿನ ಜೊತೆಗೆ ವ್ಯಾಪಾರ ವಾಣಿಜ್ಯವನ್ನು ನಡೆಸುತ್ತೆ. ಹಾಗಾಗಿನೇ ರಷ್ಯಾವನ್ನು ಶಿಕ್ಷಿಸಲಿಕ್ಕಾಗಿ 1812ರಲ್ಲಿ ಮಾಸ್ಕೋ ದಂಡಯಾತ್ರೆಯನ್ನು ನೆಪೋಲಿಯನ್ ಆಯೋಜಿಸ್ತಾನೆ. 6 ಲಕ್ಷ ಸೈನ್ಯ ಸಮೇತನಾಗಿ ಅವನು ರಷ್ಯಾದ ಮೇಲೆ ದಾಳಿಯನ್ನು ಮಾಡ್ತಾನೆ, ರಷ್ಯಾದ ಗಡಿಗಳನ್ನು ಪ್ರವೇಶಿಸ್ತಾನೆ. ಆದರೆ ರಷ್ಯಾದ ಸೈನಿಕರು ಯುದ್ಧವನ್ನು ಮಾಡದೇ ಹಿಂದೆ 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 ಸರಿತಾ ಹೋಗ್ತಾರೆ. ಯಾವಾಗ ಅವರು ಹಿಂದೆ ಸರಿತಾ ಹೋದ್ರೋ ನೆಪೋಲಿಯನ್ ತನ್ನ ಸೈನ್ಯ ಸಮೇತ ರಷ್ಯಾದ ಒಳಗಡೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ. ಹಿಂದೆ ಸರಿತಾ ಹೋದಂತಹ ರಷ್ಯಾದ ಸೈನಿಕರು ತಮ್ಮ ಬೆಳೆಗಳನ್ನು ತಾವೇ ನಾಶ ಮಾಡ್ತಾರೆ. ಆ ಬೆಳೆಗಳಿಗೆ ಬೆಂಕಿಯನ್ನು ಹಚ್ತಾರೆ, ಕುಡಿಯುವ ನೀರಿಗೆ ವಿಷವನ್ನು ಬೆರೆಸ್ತಾರೆ. ಏಕೆ ಅಂತ ಹೇಳಿದ್ರೆ ನೆಪೋಲಿಯನ್ಗೆ ತಿನ್ನಲಿಕ್ಕೆ ಆಹಾರ ಸಿಗಬಾರದು, ಕುಡಿಯಲಿಕ್ಕೆ ರಷ್ಯಾದಲ್ಲಿ ನೀರು ಸಹ ಸಿಗಬಾರದು ಎಂಬುದು ಅವರ ಉದ್ದೇಶ ಆಗಿತ್ತು. ಹಾಗಾಗಿ ಅವನು ಹಿಂದೆ ಹಿಂದೆ ಸರಿದಂತೆಲ್ಲ ನೆಪೋಲಿಯನ್ ಮುಂದೆ ಮುಂದೆ ಹೋಗ್ತಾನೆ. ಮಾಸ್ಕೋವನ್ನು ಹೋಗಿ ತಲುಪ್ತಾನೆ ಮತ್ತು ಮಾಸ್ಕೋ ಸುಲಭವಾಗಿ ನೆಪೋಲಿಯನ್ನ ವಶವಾಗುತ್ತೆ. ಆದರೂ ಸೈನಿಕರು ಯುದ್ಧವನ್ನು ಮಾಡಲಿಲ್ಲ. ಆ ವೇಳೆಗೆ ಮಳೆಗಾಲ ಕಳೆದು ಚಳಿಗಾಲ ಆರಂಭ ಆಗುತ್ತೆ. ಭಾರೀ ಹಿಮಪಾತ ಆಗಲಿಕ್ಕೆ ಆರಂಭ ಆಗುತ್ತೆ. ನೆಪೋಲಿಯನ್ ತೆಗೆದುಕೊಂಡು ಹೋಗಿದ್ದಂತಹ ಆಹಾರ ಸಾಮಗ್ರಿಗಳೆಲ್ಲವೂ ಖಾಲಿಯಾಗ್ತವೆ. ಸೈನಿಕರಿಗೆ ತಿನ್ನಲಿಕ್ಕೆ ಆಹಾರ ದೊರೆಯದಂತಾಗುತ್ತೆ. ಅದರ ಮೇಲೆ ಶೀತ ಗಾಳಿ, ಹಿಮಪಾತಕ್ಕೆ ಸಿಲುಕಿ ಅವನ ಸೈನಿಕರು ನಿತ್ರಾಣರಾಗ್ತಾರೆ. ಸ್ಕರ್ವಿ ಎಂಬ ರೋಗಕ್ಕೆ ತುತ್ತಾಗ್ತಾರೆ. ಅಲ್ಲಿಯವರೆಗೂ ಯುದ್ಧವನ್ನು ಮಾಡದೆ ತಟಸ್ಥವಾಗಿ ಉಳಿದಂಥ ರಷ್ಯಾದ ಸೈನಿಕರು ಹಸಿದ ಹೆಬ್ಬುಲಿಗಳಂತೆ ನಿತ್ರಾಣರಾಗಿದ್ದಂಥ ರಷ್ಯಾದ ಸೈನಿಕರು ನಿತ್ರಾಣರಾಗಿದ್ದಂಥ ಫ್ರಾನ್ಸಿನ ಸೈನ್ಯದ ಮೇಲೆ ಮುಗಿದುಬಿಡ್ತಾರೆ. ಮೊದಲೇ ಆಹಾರವಿಲ್ಲದೆ ಸ್ಕರ್ವಿ ಎಂಬ ರೋಗಕ್ಕೆ ತುತ್ತಾದಂಥ ಫ್ರಾನ್ಸಿನ ಸೈನಿಕರು ಹೋರಾಡುವ ಸಾಮರ್ಥ್ಯವಿಲ್ಲದೆ ರಷ್ಯಾದ ಸೈನಿಕರ ಶಸ್ತ್ರಾಸ್ತ್ರಗಳಿಗೆ ಬಲಿಯಾಗ್ತಾರೆ. ಇಡೀ ಮಾಸ್ಕೋ ನಗರದ ತುಂಬೆಲ್ಲ ರಕ್ತ ಹರಿಯಲಿಕ್ಕೆ ಆರಂಭ ಆಗುತ್ತೆ. ಫ್ರಾನ್ಸಿನ ಸೈನಿಕರ ಮುಂಡಗಳನ್ನು ಚೆಂಡಾಡ್ತಾರೆ, ಕೈಕಾಲುಗಳನ್ನು ಕತ್ತರಿಸಲಾಗುತ್ತೆ. ಎಲ್ಲೆಲ್ಲೂ ಆಕ್ರಂದನ, ರಕ್ತ ಎಪ್ಪುಗಟ್ಟಲಿಕ್ಕೆ ಆರಂಭ ಆಗುತ್ತೆ. ಆ ಹಿಮಪಾತಕ್ಕೆ ಸಿಲುಕಿ ಫ್ರಾನ್ಸಿನ ಸೈನಿಕರು ಶಿಲಾಮೂರ್ತಿಗಳಂತೆ
ಕಂಗೊಳಿಸ್ತಾ ಇದ್ರು ಅಂತೇಳಿ ಇತಿಹಾಸಕಾರರು ಬರೀತಾರೆ. ಯಾವಾಗ ತನ್ನ ಸೈನ್ಯ ನಷ್ಟ ಆಗ್ತಾ ಇರತಕ್ಕನ್ನೋದನ್ನು ನೋಡಿದ್ನೋ ಆಗ ನೆಪೋಲಿಯನ್ ಫ್ರಾನ್ಸ್ಗೆ ಹಿಂದಿರುಗುವ ತೀರ್ಮಾನ ಅಂತಕ್ಕನ್ನೋದನ್ನು ಮಾಡ್ತಾನೆ. ಸುಮಾರು 5 ಲಕ್ಷ ಸೈನಿಕರನ್ನ ಆ ದಂಡಯಾತ್ರೆಯಲ್ಲಿ, ಮಾಸ್ಕೋ ದಂಡಯಾತ್ರೆಯಲ್ಲಿ ನೆಪೋಲಿಯನ್ ಅಂತಕ್ಕಂಥ ಕಳ್ಕೊಳ್ತಾನೆ. ಅವನು ಬರಿಗೈಯಲ್ಲಿ ರಷ್ಯಾದಿಂದ ಹಿಂದಿರುಗಬೇಕಾಗಿ ಬರುತ್ತೆ. ಕೇವಲ 1 ಲಕ್ಷ ಸೈನಿಕರ ಸಮೇತನಾಗಿ ಅವನು ತನ್ನ ಪ್ರಾಣ ಉಳಿದರೆ ಸಾಕು ಅಂತೇಳಿ ಫ್ರಾನ್ಸ್ಗೆ ಹಿಂದಿರ್ತಾನೆ. ಹೀಗೆ ಮಾಸ್ಕೋ ದಂಡಯಾತ್ರೆಯಲ್ಲಿಯೂ ಸಹ ನೆಪೋಲಿಯನ್ ಬೋನಪಾರ್ಟಿ ವಿಫಲತೆ ಅಂತಕ್ಕನ್ನೋದನ್ನು ಹೊಂದ್ತಾನೆ. ಅದಾದ ನಂತರ ಮತ್ತೆ ಯುರೋಪಿನ ರಾಷ್ಟ್ರಗಳೆಲ್ಲೂ ಒಂದಾಗಿ ನೆಪೋಲಿಯನನ ವಿರುದ್ಧ ಯುದ್ಧವನ್ನು ಸಂಘಟಿಸಿ ಅವನನ್ನು ಸೋಲಿಸುವ ಕೆಲಸವನ್ನು ಮಾಡ್ತವೆ. ಅದನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸಿಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.